ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳದ ವೆಂಕಟಾಪುರ ನದಿಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋಗಿ 11 ಮಂದಿ ಜಲಸಮಾಧಿಯಾದ ದುರಂತ ಇಡೀ ರಾಜ್ಯವನ್ನೇ ಕಣ್ಣೀರಲ್ಲಿ ಮುಳುಗಿಸಿತ್ತು. ಬಡತನದ ನಡುವೆ ಆಧಾರ ಸ್ತಂಭಗಳನ್ನೇ ಕಳೆದುಕೊಂಡ ಕುಟುಂಬಗಳ ನೆರವಿಗೆ ಈಗ ಸಚಿವ ಮಂಕಾಳ್ ವೈದ್ಯ ಧಾವಿಸಿದ್ದಾರೆ. ಬರೋಬ್ಬರಿ 16.5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿರುವ ಸಚಿವರು ಅನಾಥ ಮಕ್ಕಳಿಗಾಗಿ ಮನೆ ಕಟ್ಟಿಕೊಡುವ ಭರವಸೆ ನೀಡಿದ್ದಾರೆ. ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳದೆ ಅದೇ ದಿನ ಮನೆಗೆ ಅಡಿಗಲ್ಲು ಹಾಕುವ ಶಪಥ ಮಾಡಿದ್ದಾರೆ. ಹೌದು, ಕಳೆದ ಮೇ 24ರಂದು ಭಟ್ಕಳದ ವೆಂಕಟಾಪುರ ನದಿಯಲ್ಲಿ ಸಂಭವಿಸಿದ ಕರಾಳ ದುರಂತದಲ್ಲಿ 11 ಜನ ಪ್ರಾಣ ಕಳೆದುಕೊಂಡಿದ್ದರು. ಇವತ್ತು ಸಂತ್ರಸ್ತರ ಮನೆಗಳಿಗೆ ಸಚಿವ ಮಂಕಾಳ್ ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಖುದ್ದಾಗಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ನೊಂದ ಕುಟುಂಬಗಳಿಗೆ ತಲಾ 16.5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ವಿತರಿಸಿದರು. ಸ್ವಲ್ಪ ಸರಿ ಇದೆ ಬ್ರದರ್. ಇದು ನಾನು ಕೊಡ್ತಾ ಇರೋದು. ಮಕ್ಕಳಿಗೆ ಏನು ಓದಲಿಕ್ಕೆ ಬೇಕು ಸಂಪೂರ್ಣವಾದಂಥ ಪೂರ ಖರ್ಚು ನಾನು ನೋಡ್ಕೊಳ್ತೀನಿ. ಸರ್ ಒಂದ್ಸಲ ಮಾಡ್ಕೊಡಿ, ಆಗೋಯ್ತು, ಟೆನ್ಷನ್ ಮಾಡ್ಕೊಂಬೇಡಿ, ಆಯಿತಾ? ಈಗಾಗಲೇ ಘೋಷಿಸಿದಂತೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿ, ಮೀನುಗಾರಿಕಾ ಇಲಾಖೆಯಿಂದ 10 ಲಕ್ಷ ರೂಪಾಯಿ ಹಾಗೂ ಸಚಿವರ ವೈಯಕ್ತಿಕ ನಿಧಿಯಿಂದ 1 ಲಕ್ಷ ಹಾಗೂ ಜನತಾ ಬ್ಯಾಂಕ್ನಿಂದ 50,000 ರೂಪಾಯಿ ಪರಿಹಾರವಾಗಿ ಸಂತ್ರಸ್ತ ಕುಟುಂಬಗಳಿಗೆ ಸಚಿವ ಮಂಕಾಳ್ ವೈದ್ಯ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಯಿಯನ್ನು ಕಳೆದುಕೊಂಡು ಸೂರಿಲ್ಲದೆ ಕಂಗೆಟ್ಟಿದ್ದ ಪುಟ್ಟ ಮಕ್ಕಳ ಸ್ಥಿತಿ ಕಂಡು ಸಚಿವರು ಮಾನವೀಯತೆ ಮೆರೆದರು. ತಕ್ಷಣವೇ ಅನಾಥ ಮಕ್ಕಳಿಗೆ ಮನೆ ನಿರ್ಮಿಸಿಕೊಡಲು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದರು. ಎಲ್ಲಿ ಆಸಕ್ತಿ ತೋರಿಸ್ತಾರೆ, ಅವ್ರು ಎಷ್ಟು ಓದ್ತಾರೆ ಅಷ್ಟು ಖರ್ಚನ್ನು ನಾನು ಕೊಡಲಿಕ್ಕೆ ರೆಡಿಯಾಗಿದ್ದೀನಿ, ಹೇಳಿದ್ದೇನೆ ಕೆಲವರ ಹತ್ರ ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು. ಮತ್ತು ಈ ಭಾಗದ ಸಂಘ ಸಂಸ್ಥೆಯಲ್ಲಿ ದಾನಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ, ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಮಾಡಿ ಅಂತ. ಕೆಲವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸಹಾಯ ಮಾಡ್ತಾಯಿದ್ದಾರೆ. ನನಗೂ ಕೆಲವರು ಫೋನ್ ಮಾಡಿದ್ದಾರೆ, ಇಂಥ ದುರಂತ ಆಗಿಬಿಟ್ಟಿದೆ, ಏನು ಮಾಡಿದ್ರೆ ಸರಿ ಅಂತ. ನಾನು ಹೇಳಿದ್ದೆ, ನಿಮಗೆ ಏನು ಸರಿ ಕಾಣ್ತದೆ ಅದನ್ನು ಮಾಡಿ, ನಾವು ಇರ್ತೇವೆ, ಇಲ್ಲ ನಮ್ಮ ಕಾರ್ಯಕರ್ತರು ಇರ್ತಾರೆ, ನಮ್ಮ ಮುಖಂಡರು ಇರ್ತಾರೆ, ಇಲ್ಲಾಂದರೆ ಇಲ್ಲಿ ಸಮಾಜದ ಅಧ್ಯಕ್ಷರು ಎಲ್ಲ ಇರ್ತಾರೆ, ಯಾರು ನಿಮ್ಮ ಜೊತೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಎಲ್ಲ ಉಳ್ಳವರು ಕೊಡ್ಲಿ ಅಂತೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ನನಗೂ ಅಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಇಂತಹ ದೊಡ್ಡ ದುರಂತ ನಡೆದಿರುವುದರಿಂದ ಜೂನ್ 5ರಂದು ಬರಲಿರುವ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಸಚಿವರು ಅದೇ ದಿನ ಈ ಅನಾಥ ಮಕ್ಕಳ ಮನೆಗೆ ತಾವೇ ಖುದ್ದಾಗಿ ಅಡಿಗಲ್ಲು ಹಾಕುವುದಾಗಿ ತಿಳಿಸಿದರು. ಇನ್ನು ಮೃತರ ಮಕ್ಕಳ ಉಚಿತ ಶಿಕ್ಷಣ ಮತ್ತು ಭವಿಷ್ಯದ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಜನರ ಕಣ್ಣೀರು ಒರೆಸಿದ ಸಚಿವರ ಈ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗುತ್ತದೆ. ನಾವು ಮೀನುಗಾರಿಕೆ ಇಲಾಖೆಯಿಂದ ಮಾಡಿದ್ದೇವೆ, ಜನತಾ ಬ್ಯಾಂಕಿಂದ ಮತ್ತು ಎಲ್ಲ ಬ್ಯಾಂಕ್ ಇದೆ. ಕೆಲವೊಂದು ಹೆಚ್ಚು ಕಡಿಮೆ 90% ಬ್ಯಾಂಕ್ ನಮ್ಮ ಇದರಲ್ಲೇ ಇದೆ. ನಮ್ಮ ಅವರಿಗೆ ಅಲ್ಲಿಂದನೂ ಕೊಡುವ ವ್ಯವಸ್ಥೆ ಮಾಡ್ತೇನೆ. ಮುಖಂಡರೆಲ್ಲ ಬಂದು ನಿಮಗೆ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಇದು ಎಷ್ಟೇ ಕೊಟ್ಟರು ಬರೋದಿಲ್ಲ. ಮಾನವೀಯ ದೃಷ್ಟಿಯಿಂದ ನಿಮ್ಮ ಜೊತೆ ನಾವು ನಿಲ್ಲಬೇಕು, ಈ ಮಕ್ಕಳ ಜೊತೆ ನಿಲ್ಲಬೇಕು, ಇವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ನೀವು ಧೈರ್ಯವಾಗಿರಬೇಕು. ನೀವು ಧೈರ್ಯವಾಗಿದ್ದರೆ ಅವ್ರಿಗೆ ಏನು ಬೇಕು ನಾನು ಮಾಡೋ ಕೆಲಸ ಮಾಡ್ತೀನಿ. ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಮತ್ತೆ ಸಹಾಯ ಆಗ್ತದೆ. ನಾವು ಯಾವುದು ಮಾಡೋದನ್ನು ಹೇಳೋದಿಲ್ಲ. ಹಾಗಾಗಿ ಒಳ್ಳೆ ಓದಿಸುವ, ಮಕ್ಕಳ ಭವಿಷ್ಯ ಕೊಡುವ ಎಲ್ಲ ಸಂಘ ಸಂಸ್ಥೆಗಳಾದೆ ಅಲ್ಲೆಲ್ಲ ಏನಾದರೂ ಕೆಲಸ ಕೊಡಿಸುವಂಥದ್ದು, ಅಥವಾ ಡಿ ಸಿ ಆಫೀಸು ಅಥವಾ ಎಲ್ಲವೂ ತಹಸೀಲ್ದಾರ್ ಆಫೀಸು ಎಲ್ಲಿ ಓದಲಿ, ಮೊದಲೇ ಓದಾದ್ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡುವ. ನೀವು ಧೈರ್ಯ ಬಿಡಬೇಡಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಡಿ. ನಮ್ಮದು ಹಾಸ್ಟೆಲ್ ಬೇಕಾದರೂ ಅದೇ, ಹಾಸ್ಟೆಲಲ್ಲಿ ಬೇಕಾದರೂ ಇಟ್ಕೊಳಕ್ಕೂ ನಾ ರೆಡಿ ಇದೆ. ಓದಬೇಕು, ಓದು, ಬೇಜಾರು ಮಾಡ್ಕೊಬೇಡಿ, ಓದಿ, ಏನಾಗಬೇಕು ಸಹಾಯ ಮಾಡ್ತೀನಿ. ಹಾಗೆ ನಾನು ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತಾಯಿದ್ದೀನಿ. ಟೋಟಲ್ ಹೆಚ್ಚು ಕಡಿಮೆ ಒಂದು 30-33 ಲಕ್ಷ ಆಗ್ತದೆ. ಅವ್ರಿಗೆ ಏನು ಬೇಕು ಅಂದೇಳಿ ನೋಡಿ
ಓದಲಿಕ್ಕೆ ಏನು ಬೇಕು ಅದನ್ನು ನಾವು ಕೊಡ್ತೇವೆ. ಮತ್ತು ಮುಂದಿನ ದಿನದಲ್ಲಿ ಜಾಬ್ ಏನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಭಟ್ಕಳದಲ್ಲಿ ಇದು ಅಂತ ಎಲ್ಲ ಬ್ಯಾಂಕ್ನವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಎಷ್ಟು ಜನ ಏನು ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗಿಲ್ಲ. ಒಬ್ಬರೇ ಇಬ್ಬರು ಆದರೆ ನಾನು ಇಲ್ಲೇ ಹೇಳೋಗ್ಬಿಡ್ತೀನಿ. ಹಾಂ, ಇಲ್ಲ ಡಿಗ್ರಿ ಮಾಡ್ತಾ ಇದೆ ಗೌರ್ಮೆಂಟ್ ಕಾಲೇಜ್ ಹೊನ್ನಾವರದ. ಅವ್ರದ್ದು ITI ಆಗಿದೆ. ನೋಡುವ ಮತ್ತೆಲ್ಲರೂ ತಹಸೀಲ್ದಾರ್ ಆಫೀಸ್, DC ಆಫೀಸ್ ಎಲ್ಲೆಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಎಲ್ಲರೂ ಸೇರಿಕೊಂಡು ಅಧಿಕಾರಿಗಳು ನಾವು ಹೊರಗಡೆ ಅಲ್ಲಿದ್ದಾರೆ ಮಾಮೆ ಇವರು ಸಂಜೆ ಆಗ್ತಿದ್ದು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮನೆಗೆ ಜಮೀನಿಗೆ. ಮತ್ತೆ ಇಲ್ಲಿ ಯಾರು ಇರೋದಲ್ಲ. ತೆರ್ನಮಕ್ಕೆ ಶಬಾತಿ ಈಗ ಸಲುವಾಗಿ ನೋಡಬೇಕು. ಮಕ್ಕಳು ಏನು ಓದ್ತಾರೆ ಅವ್ರಿಗೆ ಓದಿಸುವಂಥ ವ್ಯವಸ್ಥೆ ಮಾಡುವ. ಮುಂದಿನ ದಿನದಲ್ಲಿ ಇಲ್ಲೆಲ್ಲ ಏನು ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಅದೇ ನಮಗೆ ಬೇಕಾದವ್ರದ್ದು ಅದೇ, ಏನು ವಿರೋಧನೂ ಅದೇ, ಪರವಾಗಿದ್ದವ್ರದ್ದು ಅದೇ, ಎಲ್ಲ ಅದೇ. ಎಲ್ಲೆಲ್ಲಿ ಏನೇನು ಕೆಲಸ ಕೊಡಲಿಕ್ಕೆ ಅಥವಾ ಅವಕಾಶ ಆಗ್ತದೆ, ಮತ್ತೆ ಏನು ಹೆಲ್ಪ್ ಮಾಡೋಕ್ಕಾಗ್ತದೆ ಮಾಡುವ. ಓದೋದು ಎಷ್ಟು ಬರ್ತದೆ ಖರ್ಚು ಪೂರ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಹಾಸ್ಟೆಲ್ ಬೇಕಾದರೂ ಇದೆ ನಮ್ಮಲ್ಲಿ ಬಂದು ಉಳಿತಾರೆ ಅಂದರೆ ಹಾಸ್ಟೆಲ್ ಬೇಕಾದರೆ ಫ್ರೀ ಕೊಡ್ತೀವಿ, ಎಲ್ಲನೂ ಫ್ರೀ ಕೊಡ್ತೀವಿ. ಎಷ್ಟು ಓದ್ತೀರಿ ಅಷ್ಟು ಕೊಡ್ತೀವಿ. ಈಗ ನಾವು ಸರ್ಕಾರದಿಂದ 5 ಲಕ್ಷ ರೂಪಾಯಿ ಆ ದಿನ ಗೊತ್ತಾದ ತಕ್ಷಣ ನಾನು ಬೆಂಗಳೂರಲ್ಲೇ ಇದ್ದೆ, ಅದರಿಂದಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೇವೆ. ಇದು 50 ಹಾಂ, ಇದು 5 ಲಕ್ಷ ಇದು ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗ್ತದೆ. ಹಾಗೆ ಇರಬೇಕು ಹೆಚ್ಚಾಗಿ, ಇಲ್ಲಾಂದರೆ ಇವತ್ತು ಅಥವಾ ನಾಳೆ. ಇದು ನಾನು ಕೊಡ್ತಾ ಇರೋದು ನಿಮಗೆ ಅರ್ಜೆಂಟ್ ಬೇಕು ಅಂದರೆ. ಹಾಂ, ಮತ್ತು ಏನಾಗಬೇಕು ನಿಮ್ಮ ಜೊತೆ ನಾವಿದ್ದೇವೆ, ಯಾರು ಬೇಜಾರು ಮಾಡ್ಕೊಬೇಡಿ. ದೇವರಿದ್ದಾನೆ, ನಾವಿದ್ದೇವೆ, ಎಲ್ಲ ಊರಿನವ್ರು ಇದ್ದಾರೆ. ಅದ್ರ ಮತ್ತೆ ಇಲ್ಲೂ ಕೇಳ್ಕೊತೀನಿ ಎಲ್ಲರ ಹತ್ರ, ಯಾರು ಒಳ್ಳೆಯವ್ರು ಕೊಡಿ, ಯಾರು ಸಹಾಯ ಮಾಡಲಿಕ್ಕಾಗ್ತದೆ ಮಾಡಿ. ನನಗೂ ಕೆಲವರು ಫೋನ್ ಮಾಡಿದ್ದಾರೆ, ಏನು ನಾವು ಬರ್ತೇವೆ, ನಾವು ಕೊಡ್ತೇವೆ ಅನ್ನೋದು. ನಾನು ಎಲ್ಲರಿಗೂ ನಾನು ಹೇಳಿದ್ದೇನೆ, ಬನ್ನಿ, ನಾನಿದ್ದರೆ ಬರ್ತೀನಿ, ಇಲ್ಲಾಂದರೆ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಮುಖಂಡರು ಈ ಊರಿನವ್ರು ಯಾರಾದರೂ ಬರ್ತಾರೆ, ಅವ್ರ ಜೊತೆ ಹೋಗಿ ಕೊಡಿ. ಅಥವಾ ಮತ್ತೆ ಯಾರು ಹೆಲ್ಪ್ ಮಾಡಲಿಕ್ಕಾಗ್ತದೆ ಮಾಡಲಿ. ಇವರು ನಾನು ನಮ್ಮ ಲಾಯರ್ ಅವರು ಜಡ್ಜ್ ಆಗಬೇಕಿತ್ತು, ಸ್ವಲ್ಪ ವ್ಯತ್ಯಾಸ ಆಯಿತು, ಸಿಲೆಕ್ಷನ್ ಆದರು. ಯಾರು ನಾಗಿನಮ್ಮಿ ಅವ್ರನ್ನ ನೀವು ವಿಡಿಯೋ ನೋಡಿದೆ, ನಾನು ಭಾಳ ಸಂತೋಷ ಆಯಿತು. ಯಾರಿಗೆ ಓದ್ದವ್ರು ಇದ್ದಾರೆ ಅವರಿಗೆ ಕೆಲಸ ಕೊಡಲಿಕ್ಕೆ ಅವ್ರದ್ದೇ ಒಂದು ಸಂಸ್ಥೆ, ಅಂದರೆ ಅವ್ರದ್ದೇ ಆಫೀಸಲ್ಲಿ ಅಥವಾ ಅವ್ರು ಎಲ್ಲಿ ಕೊಡಿಸ್ತಾರೆ ಗೊತ್ತಿಲ್ಲ, ಕೊಡ್ತಾರೆ ಅಂದಿದ್ದಾರೆ. ಅವರಿಗೆ ಅಭಿನಂದಿಸ್ತೇನೆ ನಾನು. ಮತ್ತು ನಮ್ಮ ಗುರುಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿ ಅವ್ರಿಗೆ ಏನು ಬೇಕು ಅಥವಾ ಏನಾಗಬೇಕು ಮಾಡಬೇಕು ಅಂತೇಳಿ ಹೇಳಿದರು. ಅದ್ರ ಪ್ರಕಾರ ಮಾಡಿದ್ದೇನೆ. ಮತ್ತು ಅವರು ಇಲ್ಲ ಅಯೋಧ್ಯದಲ್ಲಿದ್ದಾರೆ, ಬಂದ ಮೇಲೆ ಬರ್ಬೋದು. ಅವರು ಫೋನ್ ಮಾಡಿ ನನಗೆ ಹೇಳಿದರು, ಮಾಡಲೇಬೇಕು ಮಗ ಅಂತ. ನಮ್ಮ ಹತ್ರ ಏನು ಸಾಧ್ಯ ಆಗ್ತದೆ ಮಾಡಿದ್ದೇವೆ, ಮಾಡ್ತೇವೆ. ಮತ್ತು ಹೀಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಅಭಿನಂದಿಸುವ. ಯಾರು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಏನೇನೋ ಮಾತಾಡ್ತಾರೆ, ಅವ್ರು ಮಳ್ಳರು ನಡೀತೀವಿ, ಮತ್ತೆ ತಗೊಳ್ಳಿಕ್ಕೆ ಇವತ್ತು ನಾಳೆ ಬರ್ಬೋದು. ಸರ್ಕಾರದಿಂದ 15 ಲಕ್ಷನೂ ಸರ್ಕಾರದಿಂದ ಕೃಷಿ ಇಲಾಖೆ ಹೇಳಿ ಕೊಡಿ. ಜನತಾ ಬ್ಯಾಂಕಿಂದ 50,000 ರೂಪಾಯಿ ನಾವು ಎಷ್ಟೇ ಕೊಟ್ಟರು ಬರೋದಿಲ್ಲ. ನಾವು ಈ ಮಕ್ಕಳ ಪರವಾಗಿ ನಿಲ್ಲಬೇಕು, ಈ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಇವರು ಏನು ಓದ್ತಾರೆ, ನಮ್ಮದೇ ಸ್ಕೂಲ್ ಇದೆ, ಅಲ್ಲಿ ಸೇರಿಸಿ ಅಥವಾ ಬೇರೆ ಕಡೆ ಹೋಗಬೇಕು ಅಂದಿರೋದು ಬೇರೆ ಕಡೆ ಮಾಡಿ, ನಮ್ಮದೇನೋ ಅಭ್ಯಂತರ ಇಲ್ಲ. ನಾನು ಎಲ್ಲೇ ಏನು ಓದ್ತಾರೆ ಓದಿ ಮುಗಿಯುವವರಿಗೆ ಎಷ್ಟು ಖರ್ಚಾಗ್ತದೆ ಅದನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ. ಈ ದುಡ್ಡು ನೀವು ಒಳ್ಳೆಯದಕ್ಕೆ ಮಕ್ಕಳ ಸಲುವಾಗಿ ಅಥವಾ ಮನೆಗೆ ಅಥವಾ ನೀವು ಏನು ಉಪಯೋಗಿಸ್ಬೋದು.
ಮತ್ತೆಲ್ಲ ದಾನಿಗಳ ಹತ್ರ ವಿನಂತಿ ಮಾಡ್ಕೊಂಡಿದ್ದೀನಿ, ಎಲ್ಲರೂ ಸಹಾಯ ಮಾಡಿ, ಬಡವರು ಇದ್ದಾರೆ, ಇಂಥ ದುರಂತ ನಮ್ಮ ಕ್ಷೇತ್ರದಲ್ಲಿ ನಡೀಲಿಲ್ಲ, ನಮ್ಮ ಜಿಲ್ಲೆಯಲ್ಲೂ ನಡೀಲಿಲ್ಲ, ಎಲ್ಲರೂ ಸಹಾಯ ಮಾಡಿ, ಉಳ್ಳವರು ಸಹಾಯ ಮಾಡಿ, ಬ್ಯಾಂಕು, ಸಂಘ ಸಂಸ್ಥೆ ಎಲ್ಲರೂ ನಿಮ್ಮ ಸಹಾಯಕ್ಕೆ ನಿಲ್ಲಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ.